ಉಡುಪಿ 253ನೇ ಪರ್ಯಾಯ ಶುರುವಾಗಿದೆ. ಉಡುಪಿ ಕೃಷ್ಣದೇವರನ್ನ ಅನ್ನ ಬ್ರಹ್ಮ ಅಂತಲೇ ಕರೆಯಲಾಗುತ್ತೆ. ಪರ್ಯಾಯ ಉತ್ಸವದ ಸಂದರ್ಭ ಹಾಗೂ ಮುಂದಿನ 2 ವರ್ಷಗಳ ಕಾಲ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಈ ಅನ್ನ ಬ್ರಹ್ಮನ ಆರಾಧನೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಹಾರದ ವಸ್ತುಗಳು ಹೊರೆ ಕಾಣಿಕೆಯಾಗಿ ಸಮರ್ಪಿಸಲಾಗ್ತಾ ಇದೆ. ಉಡುಪಿ ಶ್ರೀಕೃಷ್ಣ ದೇವರ ಪೂಜಾಧಿಕಾರ ಶಿರೂರು ಮಠಕ್ಕೆ ಹಸ್ತಾಂತರಗೊಳ್ಳುವ ಸಂದರ್ಭ ಹಿನ್ನೆಲೆ ನಾಡ ಹಬ್ಬವಾಗಿ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ಪ್ರತಿದಿನ ಮೆರವಣಿಗೆ ರೂಪದಲ್ಲಿ ಶಿರೂರು ಮಠಕ್ಕೆ ಹೊರೆ ಕಾಣಿಕೆ ಸಮರ್ಪಣೆ ಆಗ್ತಾ ಇದೆ. ಈ ವೇಳೆ ಉಡುಪಿ ಜೋಡುಕಟ್ಟೆಯಿಂದ ಶ್ರೀಕೃಷ್ಣ ಮಠವರೆಗೆ 85ಕ್ಕೂ ಅಧಿಕ ಕಲಾ ತಂಡಗಳಿಂದ ಮೆರವಣಿಗೆ ನಡೆಯಲಿದೆ. ಜನವರಿ 18ರ ಮುಂಜಾನೆ 2 ಗಂಟೆಗೆ ಪರ್ಯಾಯ ದರ್ಬಾರ್ ಆರಂಭವಾಗುತ್ತೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಗಳು ಸರ್ವಜ್ಞ ಪೀಠ ಏರಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ, ನೋಡಿ. ಕೃಷ್ಣನಗರಿ ಉಡುಪಿಯಲ್ಲಿ ಈಗ ಪರ್ಯಾಯ ಮಹೋತ್ಸವದ ಸಂಭ್ರಮ. ಕುತ್ತಿಗೆ ಮಠದಿಂದ ಅಕ್ಷಯ ಪಾತ್ರೆಯು ಶಿರೂರು ಮಠವನ್ನು ತಲುಪುವಂಥ ಒಂದು ಪುಣ್ಯ ಸಮಯ ಅಂತ ಹೇಳ್ಬೋದು. ಸೊ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯ ದೇಶ ವಿದೇಶದಿಂದಲೂ ಕೂಡ ಭಕ್ತರ ದಂಡು ಉಡುಪಿಯ ಕೃಷ್ಣನ ಮಠದತ್ತ ಸಾಗಿ ಬರ್ತಾ ಇದೆ. ಸದ್ಯ ನಾನು ಉಡುಪಿ ಶ್ರೀ ಕೃಷ್ಣ ಮಠದ ಆವರಣದಲ್ಲಿದ್ದೇನೆ. ಸೊ ಇವತ್ತು ಅಂದರೆ ಈಗಲೇ ಆರಂಭ ಆಗಿದೆ, ಸಂಭ್ರಮ ಸಡಗರ ಅನ್ನುವಂಥದ್ದು ಆರಂಭವಾಗಿದೆ. ಸೊ ನಾಳೆ ಬೆಳಗಿನ ಒಂದು ಐತಿಹಾಸಿಕ ಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇದು 253ನೇ ದ್ವೈವಾರ್ಷಿಕ ಪರ್ಯಾಯ ಮಹೋತ್ಸವದ ಒಂದು ಸಂಭ್ರಮ ಸಡಗರ. ಶಿರೂರು ಮಠದ ಶ್ರೀ ವೇದವರ್ಧನ ಶ್ರೀಗಳಿಗೆ ಪರ್ಯಾಯವನ್ನು ಅಲಂಕರಿಸುವ ಒಂದು ಸಮಯ ಇದು. ಈ ಹಿಂದೆ ಪುತ್ತಿಗೆ ಮಠಾಧೀಶರ ಪರ್ಯಾಯ ಮಹೋತ್ಸವ ನಡೆದಿತ್ತು. ಈಗ 2 ವರ್ಷದ ಬಳಿಕ ಶಿರೂರು ಶ್ರೀಗಳಿಗೆ ಈ ಬಾರಿ ಪರ್ಯಾಯ ಬರುವಂಥದ್ದು. ಹಾಗಾಗಿ ಇದಕ್ಕೆ ಬೇಕಾದಂಥ ತಯಾರಿಗಳು ಈಗಾಗಲೇ ಆರಂಭವಾಗಿದೆ. ನಾಳೆ ಬೆಳಗ್ಗೆ ಕೂಡ ಒಂದು ಬಹಳ ಕಾರ್ಯಕ್ರಮಗಳು ನಡೀಲಿಕ್ಕಿರುವಂಥದ್ದು. ಕನಕನ ಕಿಂಡಿಯಲ್ಲಿ ದರ್ಶನವನ್ನು ಪಡೆಯುವವರೆಗೂ ಕೂಡ ಅನೇಕ ವಿಜೃಂಭಣೆಯ ಕಾರ್ಯಕ್ರಮಗಳು, ಪ್ರಮುಖವಾಗಿ ಶೋಭಾಯಾತ್ರೆ ಕೂಡ ಇಂದು ಮಧ್ಯರಾತ್ರಿ ನಡೀಲಿಕ್ಕಿರುವಂಥದ್ದು. ಬೆಳಿಗ್ಗೆ 1:30ಕ್ಕೆ ಅಂದರೆ ನಾಳೆ ಬೆಳಿಗ್ಗೆ 1:30ಕ್ಕೆ ಕಾಪು ತಾಲೂಕಿನ ದಂಡತೀರ್ಥದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಶ್ರೀಗಳು ಬೆಳಗ್ಗೆ 3 ಗಂಟೆಯಿಂದ ಜೋಡುಕಟ್ಟೆಯಿಂದ ಒಂದು ಮೆರವಣಿಗೆ, ವೈಭವದ ಶೋಭಾಯಾತ್ರೆಯ ಮೂಲಕ ಮೆರವಣಿಗೆಯ ಮೂಲಕ ಕೃಷ್ಣ ಮಠಕ್ಕೆ ಆಗಮಿಸಲಿಕ್ಕಿದ್ದಾರೆ. ಕನಕನ ಕಿಂಡಿಯಲ್ಲಿ ಅವರು ದೇವರ ದರ್ಶನವನ್ನು ಪಡೀಲಿಕ್ಕಿದ್ದಾರೆ. ಆ ಬಳಿಕ ಅವರಿಗೆ ಈ ಒಂದು ಅಕ್ಷಯ ಪಾತ್ರೆ ಅನ್ನುವಂಥದ್ದು ರವಾನೆ ಆಗುತ್ತೆ. ಕುತ್ತಿಗೆ ಶ್ರೀಗಳಿಂದ ಶಿರೂರು ಶ್ರೀಗಳಿಗೆ ಅಕ್ಷಯ ಪಾತ್ರೆ ರವಾನವಾದ ಬಳಿಕ ಅವರು ಅಂದರೆ ಅಧಿಕೃತವಾಗಿ ಪರ್ಯಾಯವನ್ನು ಅಲಂಕಾರ ಮಾಡಿದ ರೀತಿಯಲ್ಲಿ ನಡೆಯುವಂಥದ್ದು. ಆ ಬಳಿಕವೂ ಕೂಡ ದೇಶದ ರಾಜ್ಯದ ಗಣ್ಯಾತೀತರ ಸಮ್ಮುಖದಲ್ಲಿ ಒಂದು ದರ್ಬಾರ್ ಕೂಡ ನಡೆದಿಕ್ಕಿದೆ. ಸೊ ಪರ್ಯಾಯ ಅಂದ್ರೇ ಇದೇ ವಿಶೇಷ. ಪ್ರಮುಖವಾಗಿ ಬರುವಂಥ ಒಂದು ಶೋಭಾಯಾತ್ರೆ ಆಗಿರ್ಬೋದು, ಕೃಷ್ಣ ಮಠದ ಸುತ್ತಮುತ್ತ ಇರುವಂಥ ಒಂದು ಅಲಂಕಾರಗಳಾಗಿರಬಹುದು, ಆ ಬಳಿಕ ರಾತ್ರಿ ನಡೆಯುವಂಥ ಒಂದು ಶೋಭಾಯಾತ್ರೆ, ಬೆಳಗ್ಗೆ ನಡೆಯುವಂಥ ಒಂದು ದರ್ಬಾರು, ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರ
ಉಡುಪಿ ಕೃಷ್ಣ ಮಠ ಸೇರಿದಂತೆ ಅಷ್ಟ ಮಠಗಳು ಕೂಡ ಮಧುವನಗಿತ್ತಿಯ ರೀತಿಯಲ್ಲಿ ಸಿಂಗಾರಗೊಂಡಿದೆ. ಯಾಕಂದರೆ ಉಡುಪಿ ಅಂತ ಹೇಳಿದ ಸಂದರ್ಭ ಪರ್ಯಾಯ ಅಂದರೆ ಒಂದು ಅತಿ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲೂ ಕೂಡ ಅನೇಕ ಒಂದು ವಿಜೃಂಭಣೆಯ ಕಾರ್ಯಕ್ರಮಗಳು ನಡೆಯುತ್ತೆ, ವಿಟ್ಲಾಪಿಂಡಿ ನಡೆಯುತ್ತೆ, ಒಂದು ಮಹೋತ್ಸವದ ರೀತಿಯಲ್ಲಿ ನಡೆಯುತ್ತೆ. ಅದೇ ಮಾದರಿಯಲ್ಲಿ ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೆಯುವಂಥ ಪರ್ಯಾಯ, ಒಮ್ಮೆ ಪರ್ಯಾಯ ಆದ ಬಳಿಕ ಭಕ್ತರಿಗೆ ಅದು ಸಾಕಾಗೋದಿಲ್ಲ, ಅವರು ಕಾತುರರಾಗಿರ್ತಾರೆ. ಮತ್ತೆ ಯಾವಾಗ ನಾವು ಪರ್ಯಾಯವನ್ನು ನೋಡ್ತೀವಿ, 2 ವರ್ಷ ಯಾವಾಗ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕಳೆದ ಬಾರಿಯೂ ಕೂಡ ಬಹಳ ವಿಜೃಂಭಣೆಯಿಂದ ಪರ್ಯಾಯ ಮಹೋತ್ಸವ ನಡೆದಿತ್ತು. ಸೊ ಈ ಬಾರಿ ಕೂಡ ಸರಿಸುಮಾರು 3 ಲಕ್ಷಕ್ಕೂ ಅಧಿಕ ಜನ ಇವತ್ತಿನ ಪರ್ಯಾಯದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ದೇಶದ, ರಾಜ್ಯದ, ವಿದೇಶದಿಂದಲೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರ್ಯಾಯದ ಸಂಭ್ರಮ ಆರಂಭವಾಗಲಿಕ್ಕಿದೆ. ಆದಿತ್ಯ, TV5 ಉಡುಪಿ.